ಭಗವಂತ ನರಸಿಂಹ ಉಗ್ರ ಮತ್ತು ಶಕ್ತಿಶಾಲಿ ಅವತಾರವಾಗಿದ್ದು, ಸತ್ಯಯುಗದಲ್ಲಿ ಧರ್ಮವನ್ನು ರಕ್ಷಿಸಲು ಮತ್ತು ಅಸುರ ರಾಕ್ಷಸನಾದ ಹಿರಣ್ಯಕಶಿಪುವನ್ನು ಸೋಲಿಸಲು ಕಾಣಿಸಿಕೊಂಡನೆಂದು ನಂಬಲಾಗಿದೆ. ಇನ್ನು ಪ್ರಹ್ಲಾದ ಹಿರಣ್ಯಕಶಿಪುವಿನ ಮಗನಾದರೂ ವಿಷ್ಣುವಿನ ಪ್ರಿಯ ಭಕ್ತ. ಅದು ಅವನ ತಂದೆಯನ್ನು ಕೋಪಗೊಳಿಸಿತ್ತು ಮತ್ತು ಒಂದು ಧರ್ಮಯುದ್ಧಕ್ಕೆ ನಾಂದಿಯೂ ಆಯಿತು. ಪ್ರಾಚೀನ ಅಸುರರ ರಾಜ್ಯದಲ್ಲಿ ಒಬ್ಬ ಕ್ರೂರ ರಾಕ್ಷಸ ಹಿರಣ್ಯಕಶಿಪು ಕಬ್ಬಿಣದ ಮುಷ್ಟಿಯಿಂದ ಆಳುತ್ತಿದ್ದನು. ಹಗಲು ರಾತ್ರಿ ಒಳಗೆ ಅಥವಾ ಹೊರಗೆ, ಮನುಷ್ಯ ಅಥವಾ ಮೃಗದಿಂದ ಮರಣಕ್ಕೆ ಒಳಗಾಗದ ತಾನೇ ಅಜಯ ಎಂದು ಘೋಷಿಸಿಕೊಂಡನು. ಅವನ ದುರಹಂಕಾರಕ್ಕೆ ಮಿತಿಯೇ ಇರಲಿಲ್ಲ. ಆದರೆ ಅವನ ಸ್ವಂತ ಮನೆಯಲ್ಲಿ ಅವನ ಮಗ ಪ್ರಹ್ಲಾದನು ವಿಷ್ಣುವಿನ ಪರಮ ಭಕ್ತನಾಗಿದ್ದನು. ತನ್ನ ತಂದೆಗೆ ದೇವರ ಮೇಲಿನ ದ್ವೇಷವನ್ನು ಧಿಕ್ಕರಿಸುತ್ತಿದ್ದನು. ತನ್ನ ಮಗನ ವಿಷ್ಣುವಿನ ಭಕ್ತಿಯಿಂದ ಕೋಪಗೊಂಡ ಹಿರಣ್ಯಕಶಿಪು ಅವನ ನಂಬಿಕೆಯನ್ನು ಮುರಿಯಲು ಪ್ರಯತ್ನಿಸಿದನು. ಅವನು ಪ್ರಹ್ಲಾದನನ್ನು ಊಹಿಸಲಾಗದ ಚಿತ್ರಹಿಂಸೆಗಳಿಗೆ ಒಳಪಡಿಸಿದನು. ಬೆಂಕಿಗೆ ಎಸೆದನು, ಬಂಡೆಗಳಿಂದ ತಳ್ಳಿದನು, ವಿಷಪೂರಿತ ಹಾವುಗಳು ಇರುವ ಜಾಗಕ್ಕೆ ನೂಕಿದನು. ಆದರೂ ವಿಷ್ಣುವಿನ ಕೃಪೆಯಿಂದ ಅವನು ಹಾನಿಗೊಳಗಾಗದೆ ಉಳಿದನು. ಆದರೆ ರಾಕ್ಷಸ ರಾಜನ ಕೋಪವು ಇನ್ನಷ್ಟು ಬಲವಾಯಿತು. ಒಂದು ಅದೃಷ್ಟದ ಸಂಜೆ ಕೋಪದಿಂದ ಆವೃತನಾದ ಹಿರಣ್ಯಕಶಿಪುವು ತನ್ನ ಮಗನನ್ನು ಅಣಕಿಸಿದನು. ನಿಮ್ಮ ವಿಷ್ಣು ಈಗ ಎಲ್ಲಿದ್ದಾನೆ? ಅವನು ಈ ಕಂಬದಲ್ಲಿದ್ದಾನೆಯೇ ಅಥವಾ ಆ ಕಂಬದಲ್ಲಿದ್ದಾನೆಯೇ? ಕೋಪಗೊಂಡು ಅವನು ತನ್ನ ಗದೆಯಿಂದ ಕಂಬವನ್ನು ಹೊಡೆದನು. ಗಾಳಿಯು ನಡುಗಿತು, ಅರಮನೆ ನಡುಗಿತು ಮತ್ತು ಕಲ್ಲಿನ ಒಳಗಿನಿಂದ ಹಿಂದೆಂದೂ ಕಾಣದ ಒಂದು ಜೀವಿ ಹೊರಹೊಮ್ಮಿತು. ಅರ್ಧ ಮನುಷ್ಯ, ಅರ್ಧ ಸಿಂಹ, ಸ್ವರ್ಗೀಯ ಕೋಪದಿಂದ ಉರಿಯುತ್ತಿತ್ತು. ವಿಷ್ಣುವಿನ ಅವತಾರವಾದ ಭಗವಾನ್ ನರಸಿಂಹನು ಮನುಷ್ಯನೂ ಅಲ್ಲ, ಮೃಗವೂ ಅಲ್ಲ. ಮುಸ್ಸಂಜೆಯಾಗುತ್ತಿದ್ದಂತೆ ಅವನು ಹಿರಣ್ಯಕಶಿಪುವನ್ನು ಹಿಡಿದು ಒಳಗೆ ಅಥವಾ ಹೊರಗೆ ಅಲ್ಲ, ಹೊಸ್ತಿಲಿಗೆ ಎಳೆದುಕೊಂಡು ಹೋದನು. ದೈವಿಕ ಕೋಪದಿಂದ ಅವನು ಅವನನ್ನು ತನ್ನ ಮಡಿಲ ಮೇಲೆ ಇರಿಸಿದನು. ಭೂಮಿಯ ಮೇಲೂ ಅಲ್ಲ, ಆಕಾಶದ ಮೇಲೂ ಅಲ್ಲ. ತನ್ನ ಬಲಿಷ್ಠ ಉಗುರುಗಳಿಂದ ಕ್ರೂರ ರಾಕ್ಷಸನಾದ ಹಿರಣ್ಯಕಶಿಪುವಿನ ಕರುಳನ್ನು ಬಗೆದನು ಮತ್ತು ಭವಿಷ್ಯವಾಣಿಯನ್ನು ಪೂರೈಸಿದನು. ಕ್ರೂರನನ್ನು ಸೋಲಿಸಿದ ನಂತರ ಪ್ರಹ್ಲಾದನು ಮೊಣಕಾಲೂರಿ ದೈವಿಕ ರಕ್ಷಕನನ್ನು ಸ್ತುತಿಸಿದನು. ಇನ್ನೂ ಕೋಪದಿಂದ ಗರ್ಜಿಸುತ್ತಿದ್ದ ಭಗವಾನ್ ನರಸಿಂಹನು ಯುವ ಭಕ್ತನನ್ನು ನೋಡಿ ಮೃದುನಾದನು. ಅವನು ಪ್ರಹ್ಲಾದನನ್ನು ಆಶೀರ್ವದಿಸಿದನು. ನಂಬಿಕೆ ಮತ್ತು ಭಕ್ತಿ ಯಾವಾಗಲೂ ದಬ್ಬಾಳಿಕೆ ಮತ್ತು ದುಷ್ಟತನದ ಮೇಲೆ ಜಯಗಳಿಸುತ್ತದೆ ಎಂದು ಘೋಷಿಸಿದನು. ರಾಜ್ಯವು ಮುಕ್ತವಾಯಿತು ಮತ್ತು ಶಾಂತಿಯನ್ನು ಪುನಃಸ್ಥಾಪಿಸಲಾಯಿತು.